ಫ್ರೆಂಡ್ಸ್ ನನ್ನ ಅಮರ್ ಖಾನ್ ಬಜಾಜ್ ಟವರ್ ಇದು BS6 ಒಂದು ಗಾಡಿ ಲೀಕೇಜ್ ನೋಡಿ ಯಾವ ಥರ ಇದೆ. ಎಲ್ಲಿಂದ ಲೀಕೇಜ್ ಅಂದರೆ ಬೋರಿಂದ ಅಲ್ಲ, ಈ ಆಯಿಸ್ಟು ಅಡ್ಜಸ್ಟ್ ಇದಲ್ವ, ಚೈನ್ದು ಅಡ್ಜಸ್ಟ್ರು, ಅದರಿಂದ ಲೀಕೇಜು. ಗಾಡಿ ಫುಲ್ ಸರ್ವಿಸ್ಗೆ ಬಂದಿದೆ, ಲೀಕೇಜ್ ಇದೆ, ಪ್ಲಸ್ ಕ್ಲಚ್ಚಲ್ಲಿ ಕೆಲಸ ಇದೆ, ಕ್ಲಚ್ ಬಿಚ್ಚಿದ್ದೀನಿ, ಫೇಸಿಂಗು ಸ್ಟೀಲ್ ಪ್ಲೇಟು ಏನೋ ಹೋದಂಗಿದೆ. ಮತ್ತು ಒಂದು ಸರ್ವಿಸಲ್ಲಿ ಏನೇನು ಮಾಡಬೇಕು ಅಂದ್ಬಿಟ್ಟು ಇವತ್ತು ಹೇಳ್ತೀನಿ ನೋಡಿ. ಟೋಟಲ್ ಬಾಡಿ ನೋಡಿ ಯಾವ ಥರ ಇದೆ. ಥರ ಎಲ್ಲ ಇದ್ದಾಗ ಬಿಚ್ಚಿಬಿಟ್ಟು ಸರ್ವಿಸ್ ಮಾಡಿದ್ರೆ ಮೈಲೇಜು ಪಿಕಪ್ ಎಲ್ಲ ಇನ್ಕ್ರೀಸ್ ಆಗಿಬಿಡುತ್ತೆ. ಅಂದರೆ ನೀಟಾಗಿ ಮಾಡಬೇಕು, ಮಾಡೋವರೇ ಮಾಡಬೇಕು. ಸುಮ್ಮನೆ ಎಲ್ಲರೂ ಬಿಚ್ಚಿ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಸೆನ್ಸರ್ಗಳು ಅದು ಇದು ಕ್ಲೀನಿಂಗ್ ಟೈಮಲ್ಲಿ ಏನಾದರೂ ಎಡವಟ್ಟು ಆಗ್ಬೋದು ಅಂದ್ಕೊತೀನಿ. ಅದ್ರ ಡೇಟಾ ಏನಾಗುತ್ತೆ ಅಂದರೆ ಚೆಕ್ ಲೈಟು ಪಾಳು ಮುಳು ಏನು ಬರೋಲ್ಲ, ಗಾಡಿನೂ ಓಡ್ತಾ ಇರುತ್ತೆ. ಅಂದರೆ ಡೇಟಾ ಚೇಂಜ್ ಆಗಿಬಿಡುತ್ತೆ. ಡೇಟಾ ಚೆಕ್ ಮಾಡಿದವರು ಅದೊಂದು ರೇಂಜ್ ಇರುತ್ತೆ ಅವ್ರದ್ದು, ಡೇಟಾ ಚೆಕ್ ಮಾಡೋಕ್ಕೆ ಬರಬೇಕು. ಅದೆಲ್ಲ ಸ್ಕ್ಯಾನರಲ್ಲಿ ಅದರಲ್ಲಿ ಇದರಲ್ಲೆಲ್ಲ ನಾನು ನೋಡ್ಸೋಕ್ಕೆ ಆಗಲ್ಲ, ಓಕೆನಾ. ಯಾರಾದರೂ ಕಲೀಲೇಬೇಕು ಅಂತಿದ್ರೆ ಬಂದು ಒಂದು ತಿಂಗಳು ಟ್ರೈನಿಂಗ್ ತಗೊಂಡು ಹೋಗ್ಬೋದು, ಆಯಿತಾ. ಪ್ಲಸ್ ಇದರಲ್ಲಿ ಗ್ಯಾಸ್ ಫಿಲ್ಟ್ರು ಆಯಿಲ್ ನೋಡಿ ಎಷ್ಟು ಬಂದಿದೆ. ಗ್ಯಾಸ್ ಫಿಲ್ಟ್ರಲ್ಲಿ ಯಾವತ್ತೂ ನೆಟ್ಟು ಸರ್ವಿಸ್ಗೆ ಲೂಸ್ ಮಾಡ್ತಾ ಇರ್ಬೇಕು, ಇಲ್ಲಾಂದರೆ ಇಂಜೆಕ್ಟರ್ ಕೆಡುತ್ತೆ. ಮತ್ತು ಪೈಪ್ ತೆರವ ಮಿಲ್ಲಿ ಫಾಲ್ಟ್ಗ ಈ ಪೈಪು ಎಲ್ಲ ಕ್ಲೀನ್ ಮಾಡಾಕಬೇಕು ಸರ್ವಿಸ್ ಟೈಮಲ್ಲಿ. ಈ ಥರ ಫುಲ್ ಸರ್ವಿಸ್ ಮಾಡಿದಾಗ ಬೇರೆ ವೀಲ್ಗಳು ಅದು ಇದು ಲೈಲಿಂಗ್ಗಳು ಅದೆಲ್ಲ ಚೆಕಪ್ ಇರುತ್ತೆ, ಅದೆಲ್ಲ ಆಮೇಲೆ. ಪ್ಲಸ್ ಇದರಲ್ಲಿ ಏನು ತೊಂದರೆ ಇಲ್ಲ. ಆಯಿಲ್ ಕುಡಿತಾ ಇದೆ ಅಂದರು ಅವರು, ಆಯಿಲು ಕುಡಿತಾ ಇಲ್ಲ ಗಾಡಿದು ಅಷ್ಟು, ಅಂದರೆ ಎಲ್ಲ ಲೈಟಾಗೆಲ್ಲೋ ಅಂದರೆ ಕುಡಿತಾ ಇಲ್ಲ ಆಯಿಲು ಅಂದ್ಕೊತೀನಿ. ಅದು ಆಯಿಲ್ ಕಮ್ಮಿ ಆಗಿದೆ ಅಂದರು. ಆಯಿಲ್ ಏನು ಕಮ್ಮಿ ಆಗಿಲ್ಲ, ಕರೆಕ್ಟ್ ಇದೆ ಆಯಿಲ್ ಇದು. ನೋಡ್ಕೊಳ್ಳಿ ಗಾಡಿ ಅವರೇ, ನಿಮ್ಮದೇ ಆಯಿಲ್ ಇದು. ಈ ಗಾಡಿ ಇವ್ರದ್ದು. ಸಣ್ಣ ಪುಟ್ಟ ಲೀಕೇಜಿಂದ ಏನಾದರೂ ಕಮ್ಮಿ ಆಗ್ತಾಯಿದೆಯಾ ಏನೋ, ಏನು ಕಮ್ಮಿ ಆಗ್ತಾಯಿಲ್ಲ. 100-200 ಗ್ರಾಮ್ ಕಮ್ಮಿ ಕಾಣಿಸುತ್ತೆ ಗೇಜಿಗೆ ಕಮ್ಮಿ ಕಾಣಿಸುತ್ತೆ. ಆಯಿಲ್ ಕರೆಕ್ಟ್ ಇರುತ್ತೆ, ಹಾಕ್ಬಿಟ್ರೆ ಪಿಕಪ್ ಡೌನ್ ಆಗಿಬಿಡುತ್ತೆ. ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಆಯಿಲು. ಮತ್ತು ಫಿಲ್ಟ್ರು ಪರವಾಗಿಲ್ಲ, ವಾಶ್ ಮಾಡಾಕ್ಬೋದು. ನೆಕ್ಸ್ಟ್ ಟೈಮ್ಗೆ ಚೇಂಜ್ ಮಾಡಬೇಕಿದು, ವಾಶ್ ಮಾಡ್ರೆ ನೀಟ್ ಆಗಿಬಿಡುತ್ತೆ. ಇಲ್ಲ ನೋಡೋಣ, ಚೇಂಜ್ ಮಾಡೋಂಗೆ ಚೇಂಜ್ ಮಾಡಿಬಿಡೋಣ, ಏನು ತೊಂದರೆ ಇಲ್ಲ. ಅಲ್ಲೇ ಇರಲಿ, ಸೈಡಿಗೆ ಹಾಕಿ ಗಾಡಿ. ಇದೊಂದು ಲಿವರ್ ಒಂದು ಚೇಂಜ್ ಮಾಡಬೇಕು, ತುಂಬ ಶೇಕ್ ಇದೆ ಇದು. ಔಟ್ರೇನೋ ಹೊಸದು ಹಾಕಿದಾರಂತೆ. ಯಾರೋ ಎಡ್ ಬಿಚ್ಚಬೇಕು, ಬೋರ್ ಬಿಚ್ಚಬೇಕು, ಅದು ಇದು ಅಂದ್ಬಿಟ್ಟಿದ್ದಾರೆ. ಹೋಗಿರೋದೇನೋ ಹೇಳೋದೇನೋ. ಕ್ಲೀನಾಗಿ ಸರ್ವಿಸ್ ಮಾಡಿ, ಗಾಡಿ ನೀಟಾಗಿರುತ್ತೆ. ಇದ್ರ ಸೈಲೆನ್ಸರ್ ಬಿಚ್ಕೊಂಡಿದ್ದೀನಿ, ಸೈಲೆನ್ಸರಲ್ಲಿ ಏನು ತೊಂದರೆ ಇಲ್ಲ. ಇಂಜನ್ಗಳು ವಿಪರೀತ ಆಗ್ಬಿಡ್ದು, ವಾಷಿಂಗ್ ಪ್ರೊಸೆಸ್ ನಡೀತಾ ಇದೆ. ಅದೊಂದು ಗಾಡಿದಾಗಿಲ್ಲ, ಇದೊಂದು ಗಾಡಿ ಫಿಟ್ಟಿಂಗ್ ಮಾಡಬೇಕು, ಇದೊಂದು ಗಾಡಿ ಇಂಜಿನ್ ಫಿಟ್ ಮಾಡಬೇಕು, ಇದೊಂದು ಮಾಡಬೇಕು. ಮತ್ತು ಇದೊಂದು ಬಂದಿದೆ, ಇದೊಂದು ಮಾಡಬೇಕು. ಮತ್ತು ಚೈನು ಗೈಡು ಎಲ್ಲ ಕರೆಕ್ಟ್ ಇದೆ. ಆಯಿಲ್ ಪಂಪು ಚೆನ್ನಾಗಿದೆ, ಅದೇ ಹಾಕ್ತೀನಿ, ಚೇಂಜ್ ಮಾಡಲ್ಲ. ಬರೀ ಕ್ಲಚ್ಚಲ್ಲಿ ಸಮಸ್ಯೆ, ಅಂದರೆ ಸರ್ವಿಸ್ ಮಾಡಬೇಕು ಫುಲ್ ಗಾಡಿ. ಮೈಲೇಜನ್ನು ಡ್ರಾಪ್ ಆಗಿದೆ ಅಂದರು. ನೋಡೋಣ, ಟೋಟಲ್ ಬಾಡಿ ಎಲ್ಲ ಕ್ಲೀನ್ ಮಾಡೋಕ್ಕೆ ಸರೋಗ್ಬಿಡುತ್ತೆ. ನಾರ್ಮಲಾಗಿ ಬರುತ್ತೆ ಒಂದು 40, 41, 39, 50, 60 ಅದೆಲ್ಲ ಅಂದ್ಕೊಂಡು ಬರಬೇಡಿ, ಬರಲ್ಲ. ಬಂದರೆ ನಿಮ್ಮ ಅದೃಷ್ಟ, ಬಂದಿಲ್ಲ ಅಂದರೆ ಕನ್ಫರ್ಮ್ ಆಗಿ 40 ಅಂತ ಗ್ಯಾರಂಟಿಯಾಗಿ ಬರಬೇಕು ಗಾಡಿ. ಬರುತ್ತೆ, ಅದ್ರ ಮೇಲೆ ಬರಲ್ಲ ಅಂದ್ಕೊತೀನಿ. ಬಂದರೆ ನಿಮ್ಮ ಅದೃಷ್ಟ, ಅದ್ರ ಮೇಲೆ ಮಾಡಿ ಅಂತ ಮಾತ್ರ ನನ್ನ ಹತ್ರ ಬರಬೇಡಿ, ಆಗಲ್ಲ, ಆಗೋ ಕೆಲಸ ಅಲ್ಲ ಅದೆಲ್ಲ. ಹಳೇದಾಗ್ತಾ ಗಾಡಿ ಸಮಸ್ಯೆಗಳೆಲ್ಲ ಬರ್ತಾ ಇರ್ತವೆ. ಆವಾಗ ಅಲ್ಪ ಸ್ವಲ್ಪ ಮೈಲೇಜು ಅದು ಇದು ಪಿಕಪ್ಪು ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಓಡಿಸ್ಕೊಬೇಕು. ನನ್ನ ಗಾಡಿ ಹೆಂಗಿತ್ತು ಹಂಗೆ ಮಾಡಿಕೊಡಿ ಅಂದರೆ ಅದೇ ಎಲ್ಲ ಬಿಚ್ಚಾಕ್ಬಿಟ್ಟು ಹೊಸ್ದಾಗಿ ಹಾಕ್ಬೇಕು ತಿರ್ಗಾ. ಇದು ಇವಾಗ ಈ ಆಯಿಲೆಲ್ಲ ಕ್ಲೀನ್ ಮಾಡಬೇಕು. ಹೆಂಗೆ ಕ್ಲೀನ್ ಮಾಡ್ತೀರಾ? ಫಸ್ಟಿಗೆ ವಾಲ್ಡೋರು ಸುಮ್ಮನೆ ಹಂಗೆ ಡೆಮೋಗೆ ವಾಪಸ್ಸು ಹಾಕಿ
ಏನಂದರೆ ಇಲ್ಲಿ ಏನೋ ನೀರು ಗೀರು ಹೊಡೆದಾಗ ಮೇಲೆ ನಾನು ಹೇಗಿರಿ ಅದರಲ್ಲಿ ಗಲೀಜು ಸೇರುತ್ತೆ, ಮತ್ತೆ ಅದು ಕ್ಲೀನ್ ಮಾಡ್ಕೊಂಡು ಕುತ್ಕೊಬೇಕು. ಇದು ನೋಡ್ಬೋದು ಪೆಟ್ರೋಲು ಸ್ವಲ್ಪ ಹಾಕ್ಬಿಟ್ಟು ದಾತಂಗ ಬ್ರಷ್ದು ಒಂದು ಬ್ರಷ್ ತಗೊಂಡು ಉಜ್ಜಬೇಕು ನೀಟಾಗಿ. ಬ್ರಷಲ್ಲೆಲ್ಲ ಉಜ್ಜಿದ್ದೀನಿ, ಎಷ್ಟು ಹೋಗುತ್ತೋ ನೋಡೋಣ. ಕ್ಲೀನ್ ಆಗಿದೆ ಅಷ್ಟು ಮಟ್ಟಿಗೆ. ಎಲ್ಲ ಬಿಚ್ಚಿ ಕ್ಲೀನ್ ಮಾಡೋ ಅಷ್ಟು ಕ್ಲೀನ್ ಮಾಡೋಕ್ಕಾಗಲ್ಲ. ಏನೋ ಅದೆಷ್ಟು ಆಯಿಲು ಗೀಲು ಏನೇನಿತ್ತು ಎಲ್ಲ ಕ್ಲಿಯರಾಗಿ ಆಗಿದೆ. ಮಾಡಿ ಫಿಟ್ ಮಾಡಿದ್ರೆ ಸಾಕು, ನೀಟಾಗಿರುತ್ತೆ ಕೆಲಸ ಮಾಡೋಕ್ಕೆ. ಮತ್ತು ಇಲ್ಲಿ ಪ್ಯಾಕಿಂಗ್ ಪೇಸ್ಟು ಇಷ್ಟ ಹಾಕಿದಾಗ ಆಯಿಲು ಪಾಯಿಲ್ ಇದ್ದಾಗ ಸರಿಯಾಗಿ ಪೇಸ್ಟ್ ಕೂತ್ಕೊಂಡು ಇಲ್ದಿರೋ ಟೈಮಲ್ಲಿ ಏನಾಗುತ್ತೆ ಮತ್ತು ಲೀಕೇಜ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ನೀಟಾಗಿ ಕೆಲಸ ಮಾಡಬೇಕು. ಗಾಡಿಗಳು ಹುಡ್ಕೊಂಬಂದಿಲ್ಲ ಏನೋ ಮಾಡಿದ್ರೆ ಏನೋ ಆಗುತ್ತೆ. ಸುಮಾರು ಜನಕ್ಕೆ ನೋಡಿದ್ದೀನಿ, ಬಿಡಿ ಯಾಕೆ ಹೇಳೋ, ಸುಮ್ಮನೆ ನಮ್ಮನ್ನೇ ಹೇಳ್ತಾರೆ ಅವರು ಫೋನ್ ಮಾಡಿದ್ರೆ ಏನೇನೋ. ಬಿಡಿ ಅದೆಲ್ಲ ಬೇಡ, ಏನೋ ಅವ್ರ ಪಾಡವರು. ಇದು ಥ್ರೋಟಲ್ ಬಾಡಿ ಓಪನ್ ಮಾಡ್ತಾಯಿದ್ದೀನಿ. ಥ್ರೋಟಲ್ ಬಾಡಿ ಬಿಚ್ಚಿದ್ದೀನಿ. ಇದು ನೋಡಿ ಒಳಗಡೆ ಎಷ್ಟು ಡಸ್ಟ್ ಇದೆ. ಸ್ಟೆಪ್ಪರ್ ಮೋಟ್ರ್ ಕುತ್ಕೊಳೋದು. ಮತ್ತು ಇಲ್ಲಿ ಒಳಗಡೆ ಸುಮಾರು ಡಸ್ಟ್ ಇದೆ. ನೀಟಾಗಿ ಹಾಕ್ಬಿಟ್ರೆ ಸ್ಮೂತ್ ಆಗಿಬಿಡುತ್ತೆ ಗಾಡಿ. ಸ್ಮೂತ್ ಆದರೆ ಮೈಲೇಜು ಆಟೋಮೆಟಿಕ್ ಇನ್ಕ್ರೀಸ್ ಆಗಿಬಿಡುತ್ತೆ. ಇದೇ ಒಳಗಡೆ ಡಸ್ಟ್ ಹೋಗಿ ವಾಲ್ಗಳನ್ನ ಕೆಡಿಸಿ ಎಲ್ಲ ತುಂಬ ಸಮಸ್ಯೆ ಬರುತ್ತೆ. ಇದು ಸ್ಟೆಪ್ಪರ್ ಮೋಟ್ರು. ಇಲ್ಲಿ ನೋಡ್ಕೊಬೇಕು, ಇದು ಯಾವಾಗ ಟೈಮ್ ಏನಾಗುತ್ತೆ ಇಲ್ಲಿ ಹಳ್ಳ ಬಿದ್ದೋಗ್ಬಿಡುತ್ತೆ ಈ ಪ್ಲಾಸ್ಟಿಕ್ ಐಟಮು, ಆವಾಗ ಚೇಂಜ್ ಮಾಡಬೇಕಾಗುತ್ತೆ. ಇದು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಮತ್ತು ಇದೊಂದು ಸೆನ್ಸರ್ 3-in-1 ಸೆನ್ಸರ್, ಅಂದರೆ ಒಂದು ಥ್ರೋಟಲ್ ಪೊಲ್ಯೂಷನ್ ಸೆನ್ಸರ್ ಬರುತ್ತೆ, ಒಂದು ಏರ್ ಫ್ಲೋ ಮೆಜರ್ ಮಾಡಿ ECMಗೆ ಸಿಗ್ನಲ್ ಕೊಡುತ್ತೆ, ಎಷ್ಟು ಏರ್ ಹೋಗ್ತಾಯಿದೆ ಇಂಟೆಕಲ್ಲಿ. ಇದ್ರ ತಕ್ಕಂಗೆ ECM ವರ್ಕ್ ಮಾಡುತ್ತೆ. ಇದೇನಾದರೂ ನಿಮಗೆ ಡೇಟಾ ಚೇಂಜ್ ಆದಾಗ ಸೆನ್ಸರ್ ಲೈಟು ಪೈಟು ವಾರ್ನಿಂಗ್ ಲೈಟು ಏನೂ ಬರೋಲ್ಲ ಮುಂದೆ ಮೀಟ್ರಲ್ಲಿ. ಡೇಟಾ ಚೇಂಜ್ ಆಗಿಬಿಟ್ರೆ ಅದೇ ಮೈಲೇಜು ಏನಾನ ಡ್ರಾಪ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಈ ಥರ ಇದೆ. ಫೋನ್ಗಳು ಬರ್ತಾನೆ ಇದ್ದಾವೆ, ಎತ್ತಂಗೂ ಇಲ್ಲ, ಸುಮ್ಮನೆ ಇರೋಂಗೂ ಇಲ್ಲ, ಈ ವಿಡಿಯೋ ಮಾಡೋಂಗೂ ಇಲ್ಲ. ಮತ್ತು ನೀಟಾಗಿ ಕ್ಲೀನ್ ಮಾಡಿ ಹಾಕೋಣ, ತೋರಿಸ್ತೀನಿ. ಇದು ಪೆಟ್ರೋಲಲ್ಲೇ ಕ್ಲೀನ್ ಮಾಡಬೇಕು. ಇದನ್ನು ನೋಡೋಣ ಮುಂದಕ್ಕೆ ಏನಾಗುತ್ತೆ. ಇದು ಒಂದು ಓರಿಂಗ್ ಹೋಗಿ ಚೇಂಜ್ ಮಾಡಿದ್ದೀನಿ. ಇದು ಹಳೇದು. ಇಲ್ಲಿ ಆಯಿಲ್ ಇದೆ, ಕ್ಲೀನ್ ಮಾಡಬೇಕು. ಆಯಿತು, ಫಿಟ್ಟಿಂಗ್ ಇದು ಅದೆಷ್ಟು ಈ ಥರ ಬರಬೇಕು. ಟಾಪಿಟ್ಟೆಲ್ಲ ಅಡ್ಜಸ್ಟ್ ಮಾಡಬೇಕು. ಪ್ಲಸ್ ಕ್ಲಚ್ಚಲ್ಲಿ ಏನೋಗಿದೆ, ಬರೀ ಫೇಸಿಂಗು, ಒಂದು ಪ್ಯಾಕಿಂಗು, ಒಂದು ಸೈಲೆನ್ಸರ್ ಓರಿಂಗ್ ಒರಿಜಿನಲ್ಲು, 2 ಪ್ಲಗ್ಗು, ಪ್ಲಸ್ ಒಂದು ಫಿಲ್ಟ್ರು, ಒಂದು ಆಯಿಲ್ ಫಿಲ್ಟ್ರು, ಇಂಜನ್ ಆಯಿಲು, ಹಬ್ಬು ಬೆಲ್ಲು ಎಲ್ಲ ಚೆನ್ನಾಗಿದೆ. ಏನು ಫ್ಲವರಮ್ ಇಲ್ಲ ಇದರಲ್ಲಿ. ಎಲ್ಲ ನೀಟಾಗಿ ವಾಶ್ ಆಗಿದೆ. ಪ್ಲಸ್ ಇದೆಲ್ಲ ವಾಶ್ ಆಯಿತು. ಇಷ್ಟು ಈ ಪೈಪು ಕ್ಲೀನ್ ಆಯಿತು. ಟೋಟಲ್ ಬಾಡಿ ನೀಟ್ ಆ್ಯಂಡ್ ಕ್ಲೀನ್ ಆಯಿತು.
ಪ್ಲಸ್ ಇದು ಕ್ಲೀನ್ ಆಯಿತು, ಇದು ಕ್ಲೀನ್ ಆಯಿತು, ಇದು ಕ್ಲೀನ್ ಆಯಿತು. ಫಿಟ್ಟಿಂಗ್ ಮಾಡಬೇಕಷ್ಟೆ. ಓಕೆ, ಆಗಿದೆ ಫಿಟ್ಟಿಂಗು. ಕ್ಲಚ್ ಎಲ್ಲ ಫಿಟ್ಟಿಂಗ್ ಆಯಿತು. ಮತ್ತು ಆಯಿಲ್ ಹಾಕಬೇಕು. ಟೋಟಲ್ ಬಾಡಿನೂ ಫಿಟ್ಟಿಂಗ್ ಆಯಿತು ಎಲ್ಲ. ಇವಾಗ ಏರ್ ಫಿಲ್ಟ್ರು, ಸೈಲೆನ್ಸರು ಇಷ್ಟು ಹಾಕಬೇಕು. ಮತ್ತು ವೀಲಿಗಳು ಕ್ಲೀನ್ ಮಾಡಬೇಕು. ಡಾಲ್ ಲಬ್ಬರ್ ಎಲ್ಲ ಚೆನ್ನಾಗಿದ್ದಂಗಿದೆ, ಏನು ಸಮಸ್ಯೆ ಇಲ್ಲ. ಗ್ರೀಸ್ ಹಾಕ್ಸ್ಕೊಂಡ್ಲಿ ಡಾಲ್ ಲಬ್ಬರ್ ಹಾಕಿದ್ರೆ ವೈಬ್ರೇಷನ್ ಬರುತ್ತೆ. ಪ್ರೆಸೆಂಟಿಗೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಅಷ್ಟೇ ಕೆಲಸ ಗಾಡಿನಲ್ಲಿ. ಮೇಯ್ನ್ ಇದ್ದಿದ್ದು ಕ್ಲಚ್ ಪ್ಲವರಮ್ಮು, ಮೈಲೇಜ್ ಪ್ಲವರಮ್ ಗಾಡಿ. ನೋಡೋಣ. ಮತ್ತು ಒಂದು ಬಿಗ್ ಪ್ಲವರಮ್ಮು. ಏನು ಪ್ಲವರಮ್ಮು ಇಲ್ಲಿ ನೋಡಿ, ನೋಡ್ಕೊಬೇಕು ಸರ್ವಿಸ್ ಟೈಮಲ್ಲಿ. ಇದೆಲ್ಲ ಸರ್ವಿಸ್ ನೋಡಿದ್ರೆ ಗೊತ್ತಾಗುತ್ತೆ. ಪಿನ್ ಲೂಸ್ ಆಗಿದೆ, ಹೊಡಿಬೇಕು. ಇಲ್ಲಾಂದರೆ ಬೇರೆ ಪಿನ್ ಹಾಕಬೇಕು. ಕಾರ್ಟ್ರ್ ಪಿನ್ ಹಾಕಿ ಬಿಟ್ಬಿಟ್ಟಿದ್ದಾರೆ ಯಾರೋ, ಸ್ಪೀಡ್ ಪಿನ್ನು. ಇದ್ರಿಗೆ ಒಂದು ಪಿನ್ ಹಾಕಬೇಕು. ಇದನ್ನು ಹೊಡೆಯೋಕ್ಕೆ ಬರೋಲ್ಲ, ಹಾಕೋಕ್ಕೆ ಬರಲ್ವ, ಏನಕ್ಕೆ ಬರೋಲ್ಲ ಏನಂತ ಗೊತ್ತಿಲ್ಲ ಜನರಿಗೆ. ನಾನು ಹೇಳೋದು ಆ ಪಿನ್ ಹಾಕಬೇಕು. ಈ ಥರ ಎಲ್ಲ ಮಾಡಿದ್ರೆ ರಿವರ್ಸ್ಗೆ ಅರ್ಧಂಬರ್ಧ ಬೀಳೋದು, ಗರ ಅಂತ ಬೀಳೋದು ಅದೆಲ್ಲ ಆಗುತ್ತೆ. ಪಿನ್ ಹಾಕ್ಬೇಕದು, ಹಾಕಿ ಹೊಡಿಬೋದು ಈ ಕಡೆಯಿಂದ. ಇಂಜಿನಿ ಆಚೆ ಬಿಚ್ಕೊಂಡು ಹೊಡೆಯೋದಲ್ಲ, ಗಾಡಿ ಎತ್ಬಿಟ್ಟು ಅದು ಇದು. ಅದೆಲ್ಲ ಸರ್ವಿಸ್ ಟೈಮಲ್ಲಿ ನೋಡಬೇಕು. ಏನೋ ಆಚೆ ಹೋಗಿದ್ರೆ ಸ್ವಲ್ಪ ಒಳಗಡೆ ಹೊಡೆದು ಕೊಡಬೇಕು. ಸುಮಾರು ಗಾಡಿಯಲ್ಲಿ ಉದುರೋಗಿರುತ್ತೆ, ನೋಡಿರ್ತೀರಲ್ಲ. ಗೇರು ಬೀಳಲ್ಲ, ಮುಂದಕ್ಕೆ ಹೋಗಲ್ಲ, ಹಿಂದಕ್ಕೆ ಹೋಗಲ್ಲ, ಆ ರೀತಿ ಆಗುತ್ತೆ. ಅದನ್ನು ಕರೆಕ್ಟಾಗಿ ಪಿನ್ ಹೊಡಿಬೇಕು. ಅದು ಹೊಡೆದು ನೋಡಿಸ್ತೀನಿ ನಾನು. ಹಾಕೋ ಟೈಮಲ್ಲಿ ಸ್ಪ್ರಿಂಗ್ ಬಿಚ್ಕೊಬೇಕು. ಈ ರೀತಿ ಇದ್ರ ಪಿನ್ನು ಯಾವ ರೀತಿ, ಇದು ಕಟ್ ಪಿನ್ನು ನೋಡ್ಬೋದು. ಇದು ಬಿಚ್ಚಾಕಿದ್ದೀನಿ. ಫಸ್ಟಿಗೆ ಒಂದು ಕಡೆ ಸ್ವಲ್ಪ ಹೊಡ್ಕೊಬೇಕಿದು. ಹಿಂಗೆ ಓಪನ್ ಇರುತ್ತೆ, ಸ್ವಲ್ಪ ಕ್ಲೋಸ್ ಮಾಡ್ಕೊಬೇಕು. ಒಂದು ಸೈಡ್ ಕ್ಲೋಸ್ ಮಾಡ್ಕೊಂಡು ಸ್ವಲ್ಪ ಹೊಡ್ಕೊಂಡು ಈ ಥರ ಸುತ್ತಿನಲ್ಲಿ ಆರಾಮಾಗಿ ಕರೆಕ್ಟಾಗಿ ಹೊಡೆದ್ರೆ ಟೈಟ್ ಆಯಿತು. ನೋಡಿ ಈ ಕಡೆ ಬಂತ ಪಿನ್ನು. ಅಷ್ಟು ಟೈಟಾಗಿ ಹೊಡೆದಿದ್ದೀನಿ ಅದ್ರಿಗೆ. ಹಿಂಗೆ ಆ ಗಾಡಿ ಇರೋ ಗಂಟೆ ಆಚೆ ಬರಲ್ಲ ಅದು. ಇದನ್ನು ಬಿಚ್ಚೋಕ್ಕೆ, ಅದನ್ನು ಹಾಕೋಕ್ಕೆ 1 ನಿಮಿಷನೂ ಟೈಮ್ ಹಿಡಿದಿಲ್ಲ ನನಗೆ. ಟಕ್ ಅಂತ ಮಾಡಿಬಿಟ್ಟಿದ್ದೀನಿ ಅದು. ಓಕೆನಾ, ಸ್ವಲ್ಪ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲ ಒರಿಜಿನಲ್ ಸೌಂಡ್ ಇದೆ, ಕರೆಕ್ಟ್ ಇದೆ. ಎಲ್ಲ ಲೀಕೇಜು ಏನೂ ಸಮಸ್ಯೆ ಇಲ್ಲ. ಪೈಪ್ಗಳಲ್ಲಿ ನೋಡ್ಕೊಬೇಕು, ಆಯಿಲ್ ಕೂಲರ್ ಪೈಪ್ಗಳಲ್ಲಿ ಸ್ವಲ್ಪ ಹೊತ್ತು ಓಡಿಸಿ ನೋಡ್ಬೇಕು. ಅದು ಮತ್ತೆ ಹಂಗೆ ಕೊಟ್ಟು ಕಳಿಸಿದ್ರೆ ಏನೋ ಲೀಕೇಜ್ ಬಂದರೆ ಮತ್ತೆ ಇಂಜನೇ ಸೀದಾಗೋ ಚಾನ್ಸಸ್ ಇರುತ್ತೆ. ಓಕೆ ಇದೆ ರೈಸಿಂಗು. ಕರೆಕ್ಟ್ ಫೈರಿಂಗ್ ಇದೆ. ಬಂದಾಗ ಇದು ಆ ಜಾಗದಲ್ಲಿ ಅದು ವರ್ಕ್ ಮಾಡ್ತಾ ಇರಲಿಲ್ಲ. ಎಲ್ಲ ಓಕೆ ಇದೆ, ಇವಾಗ ಸ್ಮೂತಾಗಿದೆ. ನೋಡೋಣ ಓಡಿಸಿ ತಿರ್ಸಿ ಏನಾಗುತ್ತೋ. ಇದರಲ್ಲಿ ಬಜಾಜ್ ಫೇಸಿಂಗ್ ಹಾಕಿದ್ದೀನಿ. ಇನ್ನು ನಾನು ಟ್ರಯಲ್ ಹೋಗಿಲ್ಲ. ಅವರು ನಮ್ಮ ಫ್ರೆಂಡು, ಇವರಿಗೆ ಕ್ಲಚ್ ಜರ್ಕಿಂಗ್ ಬಗ್ಗೆ ತುಂಬ ಅನುಭವ. ಎಸ್ಲೇಟರ್ ಕೊಡಬೇಡಿ, ಹೊಡಿ. ಕ್ಲಚ್ ಜರ್ಕಿಂಗ್ ಇದೆಯಾ ನೋಡಿ. ಹೋಯ್ತು ಬನ್ನಿ ಒಂದು ರೌಂಡು. ಹೋಗ್ತಾಯಿದ್ದೆ ಗಾಡಿ.
ಬಂತು ಗಾಡಿ ಟ್ರಯಲ್ ಹೋಗೋರೆ. ಏನಾಯ್ತಾ? ಜರ್ಕಿಂಗ್ ಆಯ್ತಾ? ಇಲ್ಲ ಸರ್ ಒಂಚೂರು ಇಲ್ಲ. ಒಂಚೂರು ಸ್ವಲ್ಪ ಮುಂದೆ ಬನ್ನಿ, ಹೋಗಲಿ ಆ ಬಸ್ಸು. ಅಲ್ಲೇ ಇರಲಿ. ಒಂಚೂರು ಇಲ್ವಾ? ಚೂರು ಇಲ್ಲ. ಚೆಕ್ಲೈಟ್ ಏನು ಬರ್ತಾ ಇಲ್ಲ. ಒಂಚೂರು ಇಲ್ವಾ? ಈ ಬೇರೆ ಗಾಡಿ ಅವರು ಇವರು. ಇಲ್ಲ ಒಂಚೂರು ಇಲ್ಲ. ಚೂರು ಇಲ್ಲ. ಓಕೆ. ಕರೆಕ್ಟಾಗಿ ಮತ್ತು ಬಜಾಜ್ ಸ್ಪೇಸಿಂಗ್ ಹಾಕಿದ್ರೆ ಬೇರೆ ಕಡೆ ಜರ್ಕು ಅಂತಾರೆ. ಕರೆಕ್ಟಾಗಿದೆಯಲ್ಲ ಸರ್ ಇಲ್ಲಿ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.